ಹಲೋ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ರಾಜ್ಯದ ಕೆಲವು ಮಹಿಳಾ ರಾಜಕಾರಣಿಗಳಲ್ಲಿ ಶೋಭಾ ಕರಂದ್ಲಾಜೆ ಕೂಡ ಒಬ್ರು. ಅಷ್ಟಕ್ಕೂ ಈ ಶೋಭಾ ಕರಂದ್ಲಾಜೆ ಯಾರು, ಇವರ ಜೀವನ ಯಾವ ರೀತಿ ಇತ್ತು ಗೊತ್ತಾ? ಶೋಭಾ ಕರಂದ್ಲಾಜೆ ರಾಜಕೀಯದಲ್ಲಿ ಈ ಮಟ್ಟಕ್ಕೆ ಬೆಳೆದದ್ದು ಹೇಗೆ? ಇವರಿಗೆ ಹಾಗೆ ಯಡಿಯೂರಪ್ಪಗೆ ಏನು ಸಂಬಂಧ? ನಿಜಕ್ಕೂ ಯಡಿಯೂರಪ್ಪ ಹಾಗೂ ಶೋಭಾ ಕರಂದ್ಲಾಜೆ ಮದುವೆ ಆಗಿದ್ದಾರಾ? ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಮೇಲೆ ಶೋಭಾ ಕರಂದ್ಲಾಜೆಯವರ ಆಸ್ತಿ ಎಷ್ಟಿದೆ ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಶೋಭಾ ಕರಂದ್ಲಾಜೆ ಹುಟ್ಟಿದ್ದು 1966 ಅಕ್ಟೋಬರ್ 23ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಚಾರ್ವಕ ಎಂಬ ಗ್ರಾಮದಲ್ಲಿ. ಇನ್ನು ಇವರ ತಂದೆ ಮೋನಪ್ಪ ಗೌಡ, ತಾಯಿ ಪೂವಕ್ಕ. ಇನ್ನು ಶೋಭಾ ಕರಂದ್ಲಾಜೆ ಪುತ್ತೂರಿನ ಸೆಂಟ್ ಫಿಲೋಮಿನಾ ಕಾಲೇಜ್ನಲ್ಲಿ BA ಓದ್ತಾರೆ. ನಂತರ ಮೈಸೂರು ಓಪನ್ ಯೂನಿವರ್ಸಿಟಿಯಲ್ಲಿ ಸೋಷಿಯಾಲಜಿ ಸಬ್ಜೆಕ್ಟ್ನಲ್ಲಿ MA ಮಾಡ್ತಾರೆ. ಇದಷ್ಟೇ ಅಲ್ಲದೆ ಮಂಗಳೂರು ಯೂನಿವರ್ಸಿಟಿ ಅಂಡರ್ನಲ್ಲಿ ಬರುವಂತಹ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ರೋಶಿನಿ ನಿಲಯದಲ್ಲಿ MSW ಓದ್ತಾರೆ. ಇನ್ನು ಶೋಭಾ ಕರಂದ್ಲಾಜೆ ವಿದ್ಯಾರ್ಥಿಯಾಗಿದ್ದಾಗ ABVPಯಲ್ಲಿ ಕಾರ್ಯಕರ್ತೆಯಾಗಿ ಗುರುತಿಸಿಕೊಂಡಿದ್ರು. ನಂತರ ಶೋಭಾ ಕರಂದ್ಲಾಜೆ ಚಿಕ್ಕ ವಯಸ್ಸಿನಲ್ಲೇ RSSಗೆ ಜಾಯಿನ್ ಆಗ್ತಾರೆ. RSSನ ಕೆಲವು ಫುಲ್ ಟೈಮ್ ಕಾರ್ಯಕರ್ತರಲ್ಲಿ ಇವರು ಕೂಡ ಒಬ್ಬರಾಗಿರ್ತಾರೆ. ಇಂತಹ ಫುಲ್ ಟೈಮ್ ಕಾರ್ಯಕರ್ತರನ್ನ ಪೂರ್ಣ ಪ್ರಮಾಣದ ಕಾರ್ಯಕರ್ತರು ಅಂತ ಕರೀತಾರೆ. ಇವರು ಕುಟುಂಬ ಸೇರಿದಂತೆ ಎಲ್ಲವನ್ನ ತ್ಯಾಗ ಮಾಡಿರ್ತಾರೆ. ನಾವು ಎಂದೂ ಕೂಡ ಮದುವೆ ಆಗೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿರ್ತಾರೆ. ಇನ್ನು ಶೋಭಾ ಕರಂದ್ಲಾಜೆ ರಾಜಕೀಯಕ್ಕೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದಾಗ RSS ಕೂಡ ಇವರಿಗೆ ಸಪೋರ್ಟ್ ಮಾಡುತ್ತೆ. ನಂತರ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ಶೋಭಾ ಕರಂದ್ಲಾಜೆ ಯಡಿಯೂರಪ್ಪನವರ ಆಪ್ತೆಯಾಗಿ ಗುರುತಿಸಿಕೊಳ್ತಾರೆ. 1996ರಲ್ಲಿ ಇವರನ್ನ ಉಡುಪಿ ಜಿಲ್ಲೆಯ BJP ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಯಿತು. ಇಲ್ಲಿಂದ ಶೋಭಾ ಕರಂದ್ಲಾಜೆಯ ರಾಜಕೀಯ ಜೀವನ ಆರಂಭವಾಯಿತು. ನಂತರ 1999ರಲ್ಲಿ ಯಡಿಯೂರಪ್ಪ ನೇತೃತ್ವದಲ್ಲಿ ನಡೆದ ಸಂಕಲ್ಪ ರಥಯಾತ್ರೆಯಲ್ಲಿ ಇವರು ಸಕ್ರಿಯವಾಗಿ ಪಾಲ್ಗೊಂಡ್ರು. ಇದು ಪಕ್ಷದ ನಾಯಕತ್ವ ಇವರ ಕಡೆಗೆ ತಿರುಗಿ ನೋಡುವಂತೆ ಮಾಡಿತು. ಬಳಿಕ 2000ನೇ ಇಸವಿಯಲ್ಲಿ ಇವರನ್ನ ರಾಜ್ಯದ BJPಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಯಿತು. ಪಕ್ಷದ ಹಿರಿಯರನ್ನ ಬಿಟ್ಟು ಶೋಭಾ ಕರಂದ್ಲಾಜೆಗೆ ದೊಡ್ಡ ಹುದ್ದೆಗಳು ಸಿಗ್ತಾ ಇದ್ದಿದ್ದಕ್ಕೆ ಕೆಲವರು ಅಸಮಾಧಾನಗೊಳ್ತಾರೆ. ಆದರೆ ಶೋಭಾ ಕರಂದ್ಲಾಜೆ ತಮ್ಮನ್ನ ತಾವು ಪಕ್ಷಕ್ಕೆ ಸಮರ್ಪಿಸಿಕೊಂಡಿದ್ದಾರೆ. ಇಂತಹ ಕಾರ್ಯಕರ್ತರು ಪಕ್ಷಕ್ಕೆ ಬೇಕು ಅನ್ನೋ ಮಾತನ್ನ ಹೇಳಿ ಅಸಮಾಧಾನಗೊಂಡವರನ್ನ ಸಮಾಧಾನ ಮಾಡಲಾಯಿತು. BJP ಪಕ್ಷದಲ್ಲೇ ತುಂಬಾ ಆಕ್ಟಿವ್ ಆಗಿದ್ದ ಶೋಭಾ ಕರಂದ್ಲಾಜೆಯನ್ನ 2004ರಲ್ಲಿ BJP ವಿಧಾನ ಪರಿಷತ್ಗೆ ಕಳುಹಿಸಿತು. ಆಗ್ಲೂ ಪಕ್ಷದ ಕೆಲವರಲ್ಲಿ ಅಸಮಾಧಾನವಿತ್ತು. ಆದ್ರೆ ಯಡಿಯೂರಪ್ಪ ಮತ್ತೊಮ್ಮೆ ಅಸಮಾಧಾನಗೊಂಡವರನ್ನ ಸಮಾಧಾನ ಮಾಡಿದ್ರು. ಇದೇ ವರ್ಷ ಯಡಿಯೂರಪ್ಪನವರ ಪತ್ನಿ ಮೈತ್ರಿ ದೇವಿ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ರು. ಶೋಭಾ ಕರಂದ್ಲಾಜೆ MLC ಆಗಿದ್ದಾಗಲೇ 2008ರ ವಿಧಾನಸಭಾ ಚುನಾವಣೆ ಬರುತ್ತೆ. ಸಾಕಷ್ಟು ವಿರೋಧದ ನಡುವೆಯೂ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಡಿಸುವಲ್ಲಿ ಯಡಿಯೂರಪ್ಪ ಯಶಸ್ವಿ ಆಗ್ತಾರೆ. ಬೆಂಗಳೂರಿನ ಯಶವಂತಪುರದಿಂದ ಚುನಾವಣೆಗೆ ಸ್ಪರ್ಧಿಸಿದ ಶೋಭಾ ಕರಂದ್ಲಾಜೆ ಕೇವಲ 1,000 ಮತಗಳ ಅಂತರದಿಂದ ಗೆಲ್ತಾರೆ. ಚುನಾವಣೆಯಲ್ಲಿ ಗೆದ್ದು ಶಾಸಕಿಯಾಗಿದ್ದ ಶೋಭಾ ಕರಂದ್ಲಾಜೆಯನ್ನ ಮಂತ್ರಿ ಮಾಡಲು ಯಡಿಯೂರಪ್ಪ ನಿರ್ಧಾರ ಮಾಡ್ತಾರೆ. ಆಗ್ಲೂ ಕೂಡ ಸಾಕಷ್ಟು ವಿರೋಧಗಳು ಕೇಳಿ ಬರುತ್ತೆ. ಆದರೆ ಯಡಿಯೂರಪ್ಪ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಶೋಭಾ ಕರಂದ್ಲಾಜೆಗೆ ಪ್ರಮುಖ ಖಾತೆಯಾದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆಯನ್ನ ಕೊಡ್ತಾರೆ. ಇವರ ಅವಧಿಯಲ್ಲೇ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ನಲ್ಲಿ ಕರ್ನಾಟಕಕ್ಕೆ ನಂಬರ್ 1 ಸ್ಥಾನ ಕೊಟ್ಟಿತ್ತು ಕೇಂದ್ರ ಸರ್ಕಾರ. ನಂತರ 2009ರಲ್ಲಿ ರೆಡ್ಡಿ ಬ್ರದರ್ಸ್ CM ಯಡಿಯೂರಪ್ಪನವರ ವಿರುದ್ಧ ಬಂಡಾಯವೆದ್ರು. ಇದಕ್ಕೆ ಹಲವಾರು ಕಾರಣಗಳಿದ್ವು. ಶೋಭಾ ಕರಂದ್ಲಾಜೆ ತಮ್ಮ ಖಾತೆಯಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ, ಸೂಪರ್ CM ರೀತಿ ವರ್ತಿಸ್ತಾ ಇದ್ದಾರೆ, CMಗೆ ಹೋಗಬೇಕಾದ ಫೈಲ್ಗಳೆಲ್ಲ ಶೋಭಾ ಕರಂದ್ಲಾಜೆಗೆ ಹೋಗ್ತಾ ಇವೆ ಅನ್ನೋ ವಿಚಾರ ಕೂಡ ಸೇರಿತ್ತು. ಒಮ್ಮೆ ಶೋಭಾ ಕರಂದ್ಲಾಜೆ ಬಳ್ಳಾರಿಗೆ ಹೋಗಿದ್ದಾಗ ಕಂದಾಯ ಇಲಾಖೆಯ ಪರಿಶೀಲನೆ ನಡೆಸಿದ್ರು. ಇದರಿಂದ ಕಂದಾಯ ಸಚಿವ ಕರುಣಾಕರ ರೆಡ್ಡಿ ಸಿಟ್ಟಿಗೆದ್ದಿದ್ರು. ಈ ವಿಚಾರವನ್ನ ಹಿಡ್ಕೊಂಡು ಶೋಭಾ ಕರಂದ್ಲಾಜೆ ರಾಜೀನಾಮೆ ನೀಡಬೇಕು ಅಂತ ಡಿಮ್ಯಾಂಡ್ ಇಟ್ರು ರೆಡ್ಡಿ ಬ್ರದರ್ಸ್. ಶೋಭಾ ಕರಂದ್ಲಾಜೆ ರಾಜೀನಾಮೆ ಕೊಡದೇ ಇದ್ರೆ CM ಕುರ್ಚಿ ಪಲ್ಟಿ ಹೊಡೆಯುವ ಸಾಧ್ಯತೆ ಇತ್ತು. ಕೊನೆಗೆ ಶೋಭಾ ಕರಂದ್ಲಾಜೆಯಿಂದ ರಾಜೀನಾಮೆ ಪಡೆದ್ರು ಯಡಿಯೂರಪ್ಪನವರು.
ಈ ವೇಳೆ ಮಾತನಾಡಿದ ಯಡಿಯೂರಪ್ಪ, ನನ್ನ ಮೇಲೆ ನಂಬಿಕೆ ಇಟ್ಟವರನ್ನ ಬಿಟ್ಟುಕೊಡಬೇಕಾಯ್ತು ಅಂತ ಭಾವುಕರಾಗಿದ್ರು. 1 ವರ್ಷದ ಮಂತ್ರಿಗಿರಿ ವನವಾಸದ ಬಳಿಕ 2010ರಲ್ಲಿ ಶೋಭಾ ಕರಂದ್ಲಾಜೆಯನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಂಡ್ರು ಯಡಿಯೂರಪ್ಪ. ಈ ಬಾರಿ ಶೋಭಾ ಕರಂದ್ಲಾಜೆಗೆ ಇಂಧನ ಖಾತೆ ನೀಡಲಾಯಿತು. ಇದರ ಜೊತೆಗೆ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆಯನ್ನ ಹೆಚ್ಚುವರಿಯಾಗಿ ಕೊಡಲಾಯಿತು. ನಂತರ ಬಿಜೆಪಿಯಲ್ಲಿ ತಮ್ಮನ್ನ ಸೈಡ್ಲೈನ್ ಮಾಡಲಾಗ್ತಾ ಇದೆ ಅಂತ ಹೇಳಿ ಯಡಿಯೂರಪ್ಪ 2012ರ ಕೊನೆಯಲ್ಲಿ ಕೆಜೆಪಿ ಪಕ್ಷವನ್ನ ಕಟ್ಟಿದ್ರು. ಇದರ ಬೆನ್ನಲ್ಲೇ ಬಿಜೆಪಿ ಸರ್ಕಾರದಲ್ಲಿದ್ದ ಸಾಕಷ್ಟು ಜನರು ಒಬ್ಬೊಬ್ಬರಾಗಿ ಕೆಜೆಪಿ ಪಕ್ಷವನ್ನ ಸೇರ್ಕೊಂಡ್ರು. ಇದರಂತೆ 2013ರ ಜನವರಿಯಲ್ಲಿ ಶೋಭಾ ಕರಂದ್ಲಾಜೆ ಕೂಡ ಬಿಜೆಪಿ ಪಕ್ಷಕ್ಕೆ ಗುಡ್ ಬೈ ಹೇಳಿ ಕೆಜೆಪಿ ಪಕ್ಷವನ್ನ ಸೇರ್ಕೊಂಡ್ರು. 2013ರ ವಿಧಾನಸಭೆ ಚುನಾವಣೆಯಲ್ಲಿ ಬೆಂಗಳೂರಿನ ರಾಜಾಜಿನಗರ ಕ್ಷೇತ್ರದಿಂದ ಸ್ಪರ್ಧಿಸಿ ಶೋಭಾ ಕರಂದ್ಲಾಜೆ ಸೋಲನ್ನ ಕಾಣ್ತಾರೆ. ನಂತರ ಶೋಭಾ ಕರಂದ್ಲಾಜೆಯನ್ನ ಕೆಜೆಪಿಯ ಕಾರ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ರು ಯಡಿಯೂರಪ್ಪ. 2014ರ ಚುನಾವಣೆ ಟೈಮ್ನಲ್ಲಿ ಬಿಜೆಪಿ ಪಕ್ಷಕ್ಕೆ ವಾಪಸ್ ಬಂದ ಯಡಿಯೂರಪ್ಪ ಕೆಜೆಪಿ ಪಕ್ಷವನ್ನ ಬಿಜೆಪಿ ಜೊತೆಗೆ ವಿಲೀನ ಮಾಡಿದ್ರು. ಆಗ ಶೋಭಾ ಕರಂದ್ಲಾಜೆ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ನಿಂತು ಇವರು ಭರ್ಜರಿ ಗೆಲುವನ್ನ ಕಾಣ್ತಾರೆ. ಜೊತೆಗೆ ಮೊದಲ ಬಾರಿಗೆ ಸಂಸತ್ ಪ್ರವೇಶ ಮಾಡ್ತಾರೆ. 2019ರಲ್ಲಿ ಮತ್ತದೇ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲ್ತಾರೆ. ಈ ಬಾರಿ ಗೆಲುವಿನ ಅಂತರ 3.49 ಲಕ್ಷ ಮತಗಳ ಅಂತರದಿಂದ ಗೆಲ್ತಾರೆ. ಇದು ಕರ್ನಾಟಕದಲ್ಲಿ ಮಹಿಳಾ ಅಭ್ಯರ್ಥಿ ಗಳಿಸಿದ ಅತಿ ಹೆಚ್ಚು ಅಂತರದ ಗೆಲುವಾಗಿತ್ತು. 2ನೇ ಬಾರಿ ಸಂಸದೆಯಾದ ಶೋಭಾ ಕರಂದ್ಲಾಜೆಗೆ 2021ರಲ್ಲಿ ಮೋದಿ ಕ್ಯಾಬಿನೆಟ್ನಲ್ಲಿ ಸ್ಥಾನ ಸಿಗುತ್ತೆ. ಇವರನ್ನ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆಯ MOS ಅಥವಾ ರಾಜ್ಯ ಮಂತ್ರಿ ಮಾಡಲಾಯಿತು. ಶೋಭಾ ಕರಂದ್ಲಾಜೆ ಕೇಂದ್ರ ಸಚಿವೆಯಾದ ಕೆಲವೇ ತಿಂಗಳಲ್ಲಿ ಯಡಿಯೂರಪ್ಪ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ವಿಶೇಷ. ಸಿಎಂ ಸ್ಥಾನದಿಂದ ಇಳಿಯೋ ಮುಂಚೆ ಯಡಿಯೂರಪ್ಪ ಇಟ್ಟ ಡಿಮ್ಯಾಂಡ್ಗಳಲ್ಲಿ ಶೋಭಾ ಕರಂದ್ಲಾಜೆಯನ್ನ ಕೇಂದ್ರದಲ್ಲಿ ಮಂತ್ರಿ ಮಾಡಬೇಕು ಅನ್ನೋದು ಕೂಡ ಸೇರಿತ್ತು ಅಂತ ಹೇಳಲಾಗುತ್ತೆ. ಫ್ರೆಂಡ್ಸ್, ಶೋಭಾ ಕರಂದ್ಲಾಜೆ ಹಾಗೆ ಯಡಿಯೂರಪ್ಪ ನಡುವಿನ ಸಂಬಂಧದ ಬಗ್ಗೆ ರಾಜಕೀಯದಲ್ಲಿ ಹಲವಾರು ಬಾರಿ ಚರ್ಚೆಯಾಗಿದೆ. ಎಷ್ಟರ ಮಟ್ಟಿಗೆ ಅಂದರೆ ಯಡಿಯೂರಪ್ಪ ಮತ್ತು ಶೋಭಾ ಕರಂದ್ಲಾಜೆ ರಹಸ್ಯವಾಗಿ ಮದುವೆಯಾಗಿದ್ದಾರೆ ಅಂತ ಹೇಳಲಾಗುತ್ತೆ. 2016ರಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕೆಜೆಪಿ ಪಕ್ಷದ ಸಂಸ್ಥಾಪಕ ಹಾಗೂ ಅಧ್ಯಕ್ಷ ಪದ್ಮನಾಭ ಪ್ರಸನ್ನ ಕುಮಾರ್, ಯಡಿಯೂರಪ್ಪ ಮತ್ತು ಶೋಭಾ ಕರಂದ್ಲಾಜೆ ಕೇರಳದ ಭಗವತಿ ಅಮ್ಮ ದೇವಸ್ಥಾನದಲ್ಲಿ ಮದುವೆಯಾಗಿದ್ದಾರೆ. ಮದುವೆಯಾಗುವ ಟೈಮ್ನಲ್ಲಿ ಆ ದೇವಸ್ಥಾನಕ್ಕೆ ಡೈನಿಂಗ್ ಹಾಲ್ ಕಟ್ಟಿಸಿ ಕೊಡೋದಾಗಿ ಭರವಸೆ ಕೊಟ್ಟಿದ್ರು. ಅದರಂತೆ ಡೈನಿಂಗ್ ಹಾಲ್ ಕಟ್ಟಿಸಿದ್ದಾರೆ. ನಂತರ ಜ್ಯೋತಿಷಿಗಳ ಸಲಹೆ ಮೇರೆಗೆ ತಿರುಪತಿಯಲ್ಲಿ ಮತ್ತೊಮ್ಮೆ ಮದುವೆ ಆಗಿದ್ದಾರೆ. ಇವರ ಮದುವೆಯ ಬಗ್ಗೆ ವಿಡಿಯೋ ಸಾಕ್ಷಿ ಇದೆ. ನನಗೆ ಜೀವ ಬೆದರಿಕೆ ಇರೋದ್ರಿಂದ Z+ ಸೆಕ್ಯೂರಿಟಿ ಕೊಟ್ಟರೆ ನಾನು ಈ ವಿಡಿಯೋವನ್ನು ರಿಲೀಸ್ ಮಾಡ್ತೀನಿ ಅಂತ ಹೇಳಿದರು. ನಂತರ 2019ರಲ್ಲಿ ಕಾಂಗ್ರೆಸ್ ಕೂಡ ಇಂತಹದ್ದೇ ಆರೋಪ ಮಾಡಿತ್ತು. ಯಡಿಯೂರಪ್ಪ 2009ರಲ್ಲಿ ಬರೆದಿದ್ದರು ಎನ್ನಲಾದ ಡೈರಿಯ ಫೋಟೋಗಳನ್ನು ಬಿಡುಗಡೆ ಮಾಡಿತ್ತು. ಆ ಡೈರಿಯಲ್ಲಿ ಏನಿತ್ತು ಅಂದರೆ, ಮೈತ್ರಿ ದೇವಿ ಸಾವಿನ ಬಳಿಕ ನನಗೆ ಒಂಟಿತನ ಕಾಡಲು ಶುರುವಾಯಿತು. ಹೀಗಾಗಿ ಶೋಭಾ ಕರಂದ್ಲಾಜೆಯನ್ನ ಕೇರಳದ ದೇವಸ್ಥಾನದಲ್ಲಿ ಮದುವೆಯಾಗಿದ್ದೇನೆ ಅಂತ ಬರೆಯಲಾಗಿತ್ತು. ಆದರೆ ಯಡಿಯೂರಪ್ಪ ಯಾವತ್ತೂ ಡೈರಿ ಬರೆದಿಲ್ಲ, ಇದೆಲ್ಲ ಕಾಂಗ್ರೆಸ್ನ ಸುಳ್ಳು ಸುದ್ದಿ ಅಂತ ಶೋಭಾ ಕರಂದ್ಲಾಜೆ ಹಾಗೆ ಯಡಿಯೂರಪ್ಪನವರ ಮಗ ರಾಘವೇಂದ್ರ ಈ ಒಂದು ಆರೋಪವನ್ನ ತಳ್ಳಿ ಹಾಕಿದ್ರು. ಇನ್ನು 2019ರ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವಾಗ ಶೋಭಾ ಕರಂದ್ಲಾಜೆ ತಮ್ಮ ಆಸ್ತಿಯನ್ನ ಘೋಷಿಸಿಕೊಂಡಿದ್ರು. ಅದರ ಪ್ರಕಾರ ಇವರು ಸುಮಾರು 10 ಕೋಟಿ ಮೌಲ್ಯದ ಆಸ್ತಿಗೆ ಒಡತಿಯಾಗಿದ್ದಾರೆ. ಇವರ ವಾರ್ಷಿಕ ಆದಾಯ ಸುಮಾರು 24 ಲಕ್ಷ ಇದೆ. ಅಂದ್ರೆ ತಿಂಗಳಿಗೆ 2 ಲಕ್ಷ ಆದಾಯ ಇದೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.